ಇವತ್ತು ಸಂಡೇ ಗೈಸ್, ರೆಸ್ಟ್ ಡೇ ಅವ್ರಿಗೆ. ಬಾಯ್ ಅಕ್ಕ. ಐ ಥಿಂಕ್ ದಟ್ ಇಸ್ ಅ ಫ್ರೆಂಡ್ಶಿಪ್ ವೇರ್ ಇಟ್ಸ್ ಬಿಯಾಂಡ್ ಸಮಥಿಂಗ್. ನೀವೇನೇ ಎಕ್ಸ್ಪೆಕ್ಟೇ ಮಾಡಲ್ಲ ಆ ಥರ. ಬಟ್ ಸೋ ಸ್ಯಾಡ್ಲಿ ಕೀರ್ತಿ ಹತ್ರ ಹೋಗ್ತಾ ಇಲ್ಲ ನಾವು. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ರೂಟೀನ್ ಸ್ಟಾರ್ಟ್. ಇವಾಗ ಆಚೆ ಕಸ ಬಿಡಿಸಿದ್ದೀನಿ ಆ್ಯಂಡ್ ಅಪ್ಪಗೇನು ಬೆಟ್ಟಿ ಸ್ಲೀಪಿಂಗ್ ಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ಬೇಡ ಕಾಯಿ. ಸೊ ಇವಾಗ ಟೀ ಕುಡಿ ಹಾಕೋಣ. ನಾವಿರೋದು ಇಬ್ಬರಿಗೆ ಜಾಸ್ತಿ ಚಹಾ ಯಾರಿಗಂದ್ರೆ ಇಷ್ಟ ಇಲ್ಲ ಗೈಸ್. ಸಾಂಗ್ ಬೇರೆ ಹೋಗಿ ಕೊಟ್ಟಿದ್ದಾರೆ. ರೆಡಿ ಹೇಳವು ಹೇಳ್ರಿ. ಬೆಟ್ಟಿ ಥ್ಯಾಂಕ್ ಯು. ನೀರು. ಇವತ್ತು ಸಂಡೇ ಗೈಸ್, ರೆಸ್ಟ್ ಡೇ ಅವ್ರಿಗೆ. ಸೊ ಇವಾಗ ನೀರು ಕೊಟ್ಟು ಚಹಾ ಕುಡಿದು ಲೆಟ್ಸ್ ಡು ಅದರ್ ವರ್ಕ್. ಐ ಆಲ್ವೇಸ್ ಡೂ ಗುಡ್ ಗೈಸ್. ನಾನು ಟೀ ಚೆನ್ನಾಗಿರುತ್ತೆ. ಚಲೋ ಆಗೈತಿ ಚಹಾ ಚಲೋ ಮಾಡ್ತೀನಿ. ಸಂಡೇ ಪ್ರಾಪ್ ಗೈಸ್. ಸಂಡೇ ಇಸ್ ಲೈಕ್ ಕ್ಲೀನಿಂಗ್ ಡೇ ನಮ್ಮ ಮನೇಲಿ. ಸೊ ಅಪ್ಪ ಎಲ್ಲ ಆಚೆ ಮೆಟ್ಲು ಅದೆಲ್ಲ ಕಸ ಗುಡಿಸ್ತಾ ಇದ್ದಾರೆ ಆ್ಯಂಡ್ ನನ್ನದು ಒಳಗಡೆ ಕೆಲಸ. ಸೊ ಮನೆಯೆಲ್ಲ ಸ್ವಲ್ಪ ಯೂಶ್ವಲಿ ಸಂಡೇಸ್ ಆರ್ ಲೈಕ್ ನಾನು ಚಿಕ್ಕ ವಯಸ್ಸಿಂದನೂ ಏನೋ ಒಂಥರ ಕ್ಲೀನ್ ಮಾಡ್ಕೊಂಡಂಗೆ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಆ್ಯಂಡ್ ಎಲ್ಲ ಕಡೆ ಏನು ಟೇಬಲ್ಸ್ ಇರುತ್ತಲ್ಲ ಟೇಬಲ್ಸ್ ಎಲ್ಲ ಒರೆಸಿ ಅದು ಮುಂಚೆಯಿಂದ ಅಮ್ಮ ಆ ಥರ ಕಲಿಸ್ಬಿಟ್ಟಿದ್ದಾರೆ. ಲೈಕ್ ಸಂಡೇ ಅನ್ನೋದು ಒಂದು ದಿನ ಫುಲ್ ಅಮ್ಮಗೆ ರೆಸ್ಟು ಕೊಟ್ಟು ವಿ ಯೂಸ್ ಟು ಡೂ. ಆ್ಯಂಡ್ ಇವಾಗ ಅಪ್ಪ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬಿಕಾಸ್ ಒಬ್ಬಳೇ ಇರೋದ್ರಿಂದ ಅಪ್ಪನೂ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಹಾಲು ಕೂಡ ಕಾದಿದ್ದು. ಅಪ್ಪ ಕಾಫಿ ಮಾಡ್ಕೊಳ್ಳು ಹಾಲು ಕಾದ್ಮೇಲೆ ಅಂದರು. ಸೊ ಇವಾಗ ಕಾಫಿ ಮಾಡೋಣ ಅವ್ರಿಗೆ. ಆ್ಯಂಡ್ ಇವತ್ತು ಫ್ರೆಂಡ್ಶಿಪ್ ಡೇ ಗೈಸ್. ಐ ಹೋಪ್ ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡಿರ್ತೀರ. ಆ್ಯಂಡ್ ಇಟ್ಸ್ ಬೀನ್ ಅ ಗ್ರೇಟ್ ಇಯರ್, ಗ್ರೇಟ್ ಜರ್ನಿ ವಿತ್ ಆಲ್ ಬ್ಯೂಟಿಫುಲ್ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟಿವ್ ಫ್ರೆಂಡ್ಸ್. ಆ್ಯಂಡ್ ಏನು ಹೇಳೋಣ, ಇನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಫ್ರೆಂಡ್ಶಿಪ್ನ. ಆ್ಯಂಡ್ ಅದನ್ನು ಸೇವ್ ಮಾಡಿ ಇಟ್ಕೋಬೇಕು, ಅಂದರೆ ಸೇಫ್ ಆಗಿ ಇಟ್ಕೋಬೇಕು. ಲೈಕ್ ಏನೋ ಟ್ರಸ್ಟ್ ವರ್ತಿ ಆಗಿರಬೇಕು. ಐ ಥಿಂಕ್ ದಟ್ ಇಸ್ ಅ ಫ್ರೆಂಡ್ಶಿಪ್ ವೇರ್ ಇಟ್ಸ್ ಬಿಯಾಂಡ್ ಸಮಥಿಂಗ್. ನೀವೇನೇ ಎಕ್ಸ್ಪೆಕ್ಟೇ ಮಾಡಲ್ಲ ಆ ಥರ ಫ್ರೆಂಡ್ಶಿಪ್ ಇದ್ದರೆ ವಿಲ್ ಗೆಟ್ ಮೋರ್ ಹ್ಯಾಪಿನೆಸ್ ಆ್ಯಂಡ್ ಚೆರಿಷ್ನೆಸ್ ವಿತ್ ದೆಮ್. ಆ್ಯಂಡ್ ಐ ಥಿಂಕ್ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ನೀವು ವಿಶ್ ಮಾಡಿರ್ತೀರ ಆ್ಯಂಡ್ ನಾನು ಕೂಡ ಮಾಡಿದ್ದೀನಿ. ಸೊ ಇಟ್ ವಾಸ್ ಅ ಫ್ರೆಂಡ್ಶಿಪ್ ಡೇ ಗೈಸ್. ಸೊ ಲೆಟ್ಸ್ ಗೆಟ್ ಇನ್ ಟು ದಟ್ ಡೇ. ಆ್ಯಂಡ್ ಇವತ್ತು ನನ್ನ ತಂಗಿ ಹತ್ರ ಹ್ಯಾಸ್ ಯೂಶುವಲ್ ಹೋಗ್ತೀನಿ. ಸೊ ಇವತ್ತು ಅವಳಿಗೊಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹ್ಯಾಸ್ ಯು ಸೇ ಬೆಸ್ಟ್ ಫ್ರೆಂಡ್ಶಿಪ್ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಒಂದು ಸಿಬ್ಲಿಂಗ್ಸ್ ಜೊತೆ ಇರ್ಬೋದು,
ಇಲ್ಲ ಕಸಿನ್ಸ್ ಜೊತೆ ಇರುತ್ತೆ. ಸೊ ನನಗಂತೂ ನನ್ನ ತಂಗಿನೇ ಒಂದು ಬೆಸ್ಟ್ ಫ್ರೆಂಡ್ ಅಂದ್ಕೊಳ್ಳಿ. ಬಿಕಾಸ್ ಇವಾಗ ಒಂದು ಏಜ್ ಬಂದಿದೆ, ಒಂದು ಮೆಚುರಿಟಿ ಏಜಲ್ಲಿ ಏನಾದರೂ ನಾನು ಅವ್ಳಿಗೆ ಹೇಳ್ಕೊಬೋದು, ಕೇಳ್ಬೋದು. ಆ್ಯಂಡ್ ಈವನ್ ಶೀ ಈಸ್ ಲೈಕ್ ದ್ಯಾಟ್. ಸೊ ಇಟ್ಸ್ ಅ ಗ್ರೇಟ್ ಡೇ. ಸೊ ಅವಳಿಗೂ ಸ್ವಲ್ಪ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ. ಸೊ ನಿಮಗೂ ಗೊತ್ತಾಗುತ್ತೆ. ಲೆಟ್ಸ್ ವಾಚ್ ಇಟ್. ಸೊ ಗೈಸ್, ಇವಾಗ ತಿಂಡಿ ಡೂಯಿಂಗ್. ಅವಳಕ್ಕಿ ರೆಡಿ ಮಾಡೋಣ. ಮುಗ್ಗಿನಿ ಹಾಕುವ. ಯಾಕೆ ಬಂದ್ ಮಾಡಲ? ಹಾಂ, ಪೂಜೆ ಮಾಡ್ತಾರೆ ಪರಮಾತ್ಮ ಮೂವಿಗ. ಸೊ ಅಪ್ಪ ಎಲ್ಲ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ನಾನು ಕೂಡ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ನಾನು ಅವತ್ತು ಮಾಡ್ತಾಯಿದ್ದು ಅವಲಕ್ಕಿ. ಆ್ಯಂಡ್ ಎಲ್ಲರ ಫ್ಯಾಮಿಲಿಯಲ್ಲಿ ಅಂತೂ ಲೈಕ್ ಎಲ್ಲರ ಮನೆಯಲ್ಲಿ ಸಂಡೇ ಅಂತೂ ಫಿಕ್ಸಾಗಿ ಉಪ್ಪಿಟ್ಟು ಮಾಡೇ ಮಾಡ್ತಾರೆ. ಅದು ನಾರ್ತ್ ಫ್ಯಾಮಿಲಿಯಲ್ಲಂತೂ ಫಿಕ್ಸ್ ಅದು. ಸೊ ನಮ್ಮನೇಲಿ ಕೂಡ ಅದನ್ನೇ ಮಾಡು ಅಂದರು, ಬಟ್ ನನಗೆ ಅದನ್ನ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು ಅವಲಕ್ಕಿಗೆ ಮಾಡಿದೆ. ಸೊ ಅದೇ ಥರನೇ ಮಾಡೋದು, ಸೇಮ್. ಇನ್ನೇನು ಒಗ್ಗರಣೆದಲ್ಲಿ ಅಲ್ಲಿ ರವೆ ಹಾಕ್ತೀವಿ, ಇಲ್ಲಿ ಅವಲಕ್ಕಿ ಇದನ್ನ ಹಾಕ್ತೀವಿ. ಆ್ಯಂಡ್ ನೆನ್ನೆ ರಾತ್ರಿ ಸ್ವಲ್ಪ ರೈಸ್ ಮಿಕ್ಕಿತ್ತು, ಅದನ್ನ ಸೇರಿಬಿಟ್ಟು ಅವಲಕ್ಕಿ ಒಗ್ಗರಣೆ ಹಾಕಿದೆ. ಆ್ಯಂಡ್ ಯೂಶ್ವಲಿ ರಾತ್ರಿ ಅನ್ನದ್ರಲ್ಲಿ ಏನಾದರೂ ಈ ಥರ ಒಗ್ಗರಣೆ ಹಾಕಿದ್ರೆ ಇಟ್ಸ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಗೈಸ್. ಬಿಕಾಸ್ ಅದೇನೋ ಡಿಫ್ರೆಂಟ್ ಅಪ್ಪ. ನಾರ್ಮಲ್ ಬಿಸಿ ರೈಸ್ ಮಾಡಿ ಆ ಥರ ಹಾಕೋದಕ್ಕಿಂತ ರಾತ್ರಿ ಮಿಕ್ಕಿದ ರೈಸಲ್ಲಿ ಒಗ್ಗರಣೆ ಹಾಕಿ ಅನ್ನ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಆ್ಯಂಡ್ ನಾರ್ಮಲಾಗಿ ಅವಲಕ್ಕಿಗೂ ಕೂಡ ಹಾಕಿ ಮಾಡ್ಬೋದು. ಸೊ ದೆನ್ ಮಾಡಿ ನೆಕ್ಸ್ಟ್ ನಾನು ಏನೇನು ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೆ. ಬಿಕಾಸ್ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೆ. ಆ್ಯಂಡ್ ನೋಡೋಣ ಏನೇನು ಸರ್ಪ್ರೈಸ್ ಮಾಡ್ತೀನಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಐ ಹೋಪ್ ಇವತ್ತನ್ನ ಗೆಸ್ಟ್ ಮಾಡಿರಲ್ಲ, ನಾನು ಈ ಥರ ಮಾಡ್ತೀನೇನೋ ಅನ್ನೋ ಥರ. ಸೊ ಲೆಟ್ಸ್ ಸಿ. ಅವಲಕ್ಕಿ ಕೂಡ ನೆನೆಸಿಟ್ಟಿದ್ದೆ. ಆ್ಯಂಡ್ ಸ್ವಲ್ಪ ಲೈಕ್ 2 to 3 ಟೈಮ್ಸ್ ತೊಳೆದು ಅದನ್ನ ಬಸ್ತಿಡಬೇಕು. ಆ್ಯಂಡ್ ದೆನ್ ಮಿಕ್ಸ್ ಮಾಡಿ ಲಾಸ್ಟಿಗೆ ಮೇಲೆ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ ಗೈಸ್. ಬಿಸಿ ಬಿಸಿ ತಿನ್ನಬೇಕು. ಆ್ಯಂಡ್ ನಮ್ಮ ಅಮ್ಮ ಹೇಳ್ತಾರೆ ಬಿಸಿ ಲೈಕ್ ಅದು ಸೌಂಡ್ ಬರಬೇಕು, ಚಟ್ 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 ಆ ಥರ ಸೌಂಡ್ ಏನೋ ಬರುತ್ತಂತೆ. ಆ ಟೈಮಿಗೆ ಬಂದು ತಿಂತಾಯಿದ್ರೆ ಲೈಕ್ ಅದು ಫುಲ್ಲಿ ಎಲ್ಲ ಕಡೆ ಬಿಸಿಯಾಗಿರುತ್ತೆ ಅಂತ. ಲೈಕ್ ಮಿಕ್ಸ್ ಮಾಡಬೇಕಾದ್ರೆ ಆಗಿರುತ್ತೆ ಬಿಸಿ, ಬಟ್ ವೆನ್ ಅದು ಲಾಸ್ಟಿಗೆ ಒಂದು ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು ಗೈಸ್. ಹಾಯ್ ಗೈಸ್. ಸೊ ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಲೈಕ್ ಸ್ನಾನ ಮಾಡಿಕೊಂಡು ಐ ಹ್ಯಾವ್ ಆನ್ ಐಡಿಯಾ. ಓಕೆ, ಇದು ಫೋಟೋ ಹಾಕ್ತೀವಿ ಗೊತ್ತಾ, ಲೈಕ್ ಫೋಟೋಶಾಪಲ್ಲಿ ಫೋಟೋ ತೋರಿಸ್ಕೊಂಡಾದ್ಮೇಲೆ ಕೊಡ್ತಾರೆ ಫೋಟೋಸ್ ಹಾಕಿ. ಈ ಚಿಕ್ಕ ಎನ್ವೆಲಪ್ ಇದೆ. ಆ್ಯಂಡ್ ಇದಕ್ಕೆ ನಾನು ಒಂದೇನಾದರೂ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತೀನಿ ಏನು ಕತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಐ ಹ್ಯಾವ್ ಪ್ಲ್ಯಾನ್ಡ್ ಫಾರ್ ಡ್ರಾಯಿಂಗ್ ದಿಸ್ ಗೈಸ್. ಕ್ಯೂಟ್ ಇದ್ದಲ್ಲ. ಸೊ ಡೋಡಲ್ ಮಾಡಿದ್ದೀನಿ, ನೋಡೋಣ. ಈ ಚಿಕ್ಕ ಎನ್ವೆಲಪ್ ಮೇಲೆ ಐ ಟ್ರೈ ಟು ಡ್ರಾ. ಬೇಗ ಮಾಡಬೇಕು ಬಿಕಾಸ್ ನನಗೆ ಯೂಸ್ ಬರ್ತಿದೆ ಗೈಸ್. ಸೊ ಆ್ಯಕ್ಚುಲಿ ಎನ್ವೆಲಪ್ ಮೇಲೆ ಟ್ರೈ ಮಾಡಿದೆ, ಅಲ್ಲಿ ಕೂಡ ಮಾಡಿದ್ದೆ. ಬಟ್ ಅಲ್ಲಿ ಏನಾಯಿತು ಅಂದರೆ ನಾನು ಫೇಸ್ ಸ್ವಲ್ಪ ದೊಡ್ಡದು ಮಾಡಿದ್ರೆ ಬಾಡಿ ಚಿಕ್ಕದಾಗ್ತಿತ್ತು. ಆ್ಯಂಡ್ ಬಾಡಿನ ಸ್ವಲ್ಪ ಮಿನಿಮಮ್ ಆಗಿ ಇಟ್ಕೊಂಡ್ರೆ ಫೇಸ್ ತುಂಬ ಚಿಕ್ಕದಾಗ್ತಿತ್ತು. ಐ ಹೋಪ್ ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡು ನಾನು ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಒಂದು ಶೀಟಲ್ಲಿ ಲೈಕ್ ನಂದು ಇದ್ರ ಶೀಟಲ್ಲಿ ನಾನು ಏನೋ ಐ ಥಿಂಕ್ ಡ್ರಾ ಮಾಡೋ ಶೀಟ್ ಇರುತ್ತಲ್ಲ, ಥಿಕ್ನೆಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಆ ಶೀಟ್ಗೆ ಡ್ರಾ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಇಟ್ ಕೇಮ್ ಗುಡ್. ಸೊ ಅಪ್ಪ ಕೂಡ ಬಂದು ಮಧ್ಯದಲ್ಲೆಲ್ಲ ಸಜೆಸ್ಟ್ ಮಾಡ್ತಿದ್ರು. ಆ್ಯಂಡ್ ಹಾಗೆ ಹೇಳ್ತಾಯಿದ್ರು ಏನೇನು ಚೇಂಜಸ್ ಮಾಡ್ಬೋದು, ಇಲ್ಲ ಯಾವ್ಯಾವ ಥರ ಮಾಡ್ಬೋದು ಅಂತ. ಸೊ ಅದೇ ಥರ ನೋಡ್ತಾ ಇದ್ದೀರಾ, ಲೈಕ್ ಫೈನಲ್ ಟಚಪ್ ಕೊಡ್ತಾಯಿದ್ದೀನಿ. ಬಟ್ ಇದು ಬಂದು ನಾನು ಡೋಡಲ್ ಮಾಡಿ ಆರ್ಟ್ ಮಾಡಿರೋದು. ರಿಯಲ್ ಫೇಸ್ನ ಪೋರ್ಟ್ರೇಟಲ್ಲೂ ಮಾಡಿದ್ದೆ ಒಂದ್ಸಲಿ. ಬಟ್ ಐ ಥಿಂಕ್ ನನಗೆ ಅದಕ್ಕಿಂತ ಇದೆ ಕಂಫರ್ಟಬಲ್. ತುಂಬ ಸ್ಪೆಸಿಫೈ ಮಾಡೋಕ್ಕಿಂತ, ತುಂಬ ಡಿಸ್ಕ್ರಿಪ್ಟಿವ್ ಕೊಡೋಕ್ಕಿಂತ ಮಿನಿಮಮ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಆಲ್ಸೋ ಯಾಕೆ ಇದನ್ನ ನಾನು ಅವಳಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೇಸಿಕಲಿ ಶಿ ಈಸ್ ನೌ ಇನ್ ಹಾಸ್ಟೆಲ್. ಆ್ಯಂಡ್ ಈ ಟೈಮಲ್ಲಿ ಅವಳು ಲೈಕ್ ಅಲೋನಾಗಿ ಅಲ್ಲಿರ್ತಾಳೆ, ಅಲ್ಲಿ ಫ್ರೆಂಡ್ಸ್ ಜೊತೆ ಇರ್ತಾಳೆ, ಇಲ್ಲ ಅಂತಲ್ಲ. ಬಟ್ ದೆನ್ ಈ ಹೋಮ್ನ ಮಿಸ್ ಮಾಡ್ಕೊತಿರ್ತಾಳೆ, ಸ್ಕೂಲ್ ಫ್ರೆಂಡ್ಸ್ ಆಗಲಿ ಎಲ್ಲ ಅಷ್ಟೊಂದು ಜನ ಮಿಸ್ ಮಾಡ್ಕೋತಾ ಇರ್ತಾಳೆ. ಇನ್ ದಟ್ ಮೀನ್ ಟೈಮ್ ನಮ್ಮ ಫ್ಯಾಮಿಲೀಸ್ ಅಂತ ಇನ್ನೂ ಮಿಸ್ ಮಾಡ್ಕೋತಿರ್ತಾಳೆ. ಈ ಟೈಮಲ್ಲಿ ಒಂಚೂರಾಗಿ ಲೈಕ್ ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್, ಶಿ ವಿಲ್ ಬಿ ಮೈ ಬೆಸ್ಟ್ ಫ್ರೆಂಡ್, ಅದನ್ನು ಒಂಚೂರು ಎಕ್ಸ್ಪ್ರೆಸಿವ್ ಆಗಿ ಹೇಳ್ಕೊಳ್ಳೋಣ ಅಂದ್ಕೊಂಡು ಆ್ಯಂಡ್ ವಿತ್ ಮೈ ಆರ್ಟ್ ವರ್ಕ್ ಐ ಡಿಡ್ ಸಮಥಿಂಗ್ ಸ್ಪೆಷಲ್ ಫಾರ್ ಹರ್. ಆ್ಯಂಡ್ ಐ ಹೋಪ್ ಅದು ಅವಳಿಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನೀವು ನೋಡ್ತಿರ್ಬೋದು ಲೈಕ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಲೈಕ್ ಆ ಸ್ಕೆಚ್ಚಲ್ಲಿ ಯಾವ ಥರ ಇತ್ತು ಅಂತ. ಬಟ್ ನನಗೆ ತೀರಾ ಅದೇ ಥರ ಬೇಕು
ಅಂತ ಇರಲಿಲ್ಲ. ದ ಮೇನ್ ಥಿಂಗ್ ನನಗೆ ಆ ಒಂದು ಪೋರ್ಟ್ರೇಟ್ ಇರಬೇಕಾಗಿತ್ತು ಆ್ಯಂಡ್ ದೇರ್ ವಾಸ್ ಅ ಸ್ಮಾಲ್ ವಿಶ್ ಫಾರ್ ಹರ್. ಅಷ್ಟು ಇದ್ದಿದ್ರೆ ಸಾಕಾಗಿತ್ತು. ನನಗೆ ಬ್ಯಾಕ್ಗ್ರೌಂಡ್ ಎಫೆಕ್ಟ್ಸ್ ತುಂಬ ಕೊಡಬೇಕು ಅನ್ನೋ ಈ ನೆಸೆಸಿಟಿ ಇರಲಿಲ್ಲ. ಸೊ ದೆನ್ ಅವಳ ಬಗ್ಗೆ ಇನ್ನು ಹೇಳಬೇಕು ಅಂದರೆ ಶಿ ಈಸ್ ಬೀನ್ 4 years ಗ್ಯಾಪ್ ನನಗೊಳಗೂ. ಬಟ್ ದೆನ್ ನಮಗೆ 4 years ಗ್ಯಾಪ್ ಅಂತ ನಮಗೆ ಚಿಕ್ಕ ವಯಸ್ಸಲ್ಲಿ ಮೇ ಬಿ ಅನಿಸ್ತಿತ್ತೇನೋ. ಬಟ್ ಈ ಟೈಮ್ ಲೈಕ್ ಈಗ ಈ ನಡುವೆ ಆ ಥರ ಡಿಫ್ರೆನ್ಸ್ ಅನಿಸ್ತಿಲ್ಲ. ಬಿಕಾಸ್ ಎನಿಥಿಂಗ್ ನಾನು ಅವಳ ಹತ್ರ ಹೇಳ್ಕೋಬೇಕು ಅಂದರೆ ಶಿ ಹ್ಯಾಸ್ ದಟ್ ಮೆಚಾರಿಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಆ್ಯಂಡ್ ಶಿ ಕ್ಯಾನ್ ರಿಯಲಿ ಥಿಂಕ್ ಅಬೌಟ್ ದ್ಯಾಟ್ ಗೈಸ್. ಅಂದರೆ ಲಿಟ್ರಲಿ ಅದನ್ನ ನಾನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ವೋ ನಾನು ಅವ್ರ ಹತ್ರ ಹೇಳ್ಕೊಬೋದು. ಆ್ಯಂಡ್ ಅವಳು ಅದನ್ನ ಮೀನ್ ಮಾಡ್ಕೊಳ್ತಾಳೆ. ಬಿಕಾಸ್ ಈ ಇನ್ಸಿಡೆಂಟ್ಸ್ ಎಲ್ಲ ಅವಳಿಗೂ ಇವಾಗ ಯೂಶ್ವಲಿ ಆಗ್ತಾ ಇರ್ಬೋದು, ಇಲ್ಲಾಂದರೆ ಅವಳಿಗೆ ಮುಂದೆ ಫೇಸ್ ಆಗ್ಬೋದು ಅಂತ ನಾನು ಕೂಡ ಅವಳ ಹತ್ರನೇ ಶೇರ್ ಮಾಡ್ಕೋತೀನಿ. ಇನ್ ಕೇಸ್ ಅವಳಿಗೂ ಈ ಥರ ಆದಾಗ ಯಾವ ಥರ ಫೇಸ್ ಮಾಡ್ಬೋದು ಆರ್ ಎಲ್ಸ್ ಎನಿಥಿಂಗ್ ಲೈಕ್ ಮೋರ್ ಸಪೋರ್ಟಿವ್ ಆಗಿರಲಿ ಅಂತ, ಇಲ್ಲಾಂದರೆ ಮೋರ್ ಬಿಫೋರ್ ದ ಹ್ಯಾಂಡ್ ಅವಳಿಗೆ ಗೊತ್ತಾಗಲಿ ಅಂತ ನಾನು ಅವಳ ಹತ್ರ ಹೇಳ್ಕೊಂಡು ಸ್ವಲ್ಪ ಅವಳಿಗೂ ಅವೇರ್ನೆಸ್ ಕೊಟ್ಟಂಗಿರುತ್ತೆ. ಆ್ಯಂಡ್ ಐ ಹೋಪ್ ದಿಸ್ ಫ್ರೆಂಡ್ಶಿಪ್ ಡೇ ಆರ್ ಫ್ರೆಂಡ್ಶಿಪ್ ಇಯರ್ ಅವಳಿಗೆ ಈ ಇಯರ್ I made something special. So because supporting or wishing ಅಷ್ಟೇ ಅಲ್ಲ ಫ್ರೆಂಡ್ಶಿಪ್ಪಲ್ಲಿ ಬರೋದು. ಆ್ಯಂಡ್ she's been only not my sister, she's also been my more ever sister. ಅದೇ ಥರ ಏನು ಹೇಳಬೇಕು ಅಂದರೆ she's been great daughter to my parents also, the bold girl, the bold daughter to them. ಆ್ಯಂಡ್ ಮೆಚುರಿಟಿ ಬಂದಮೇಲೆ ಗರ್ಲ್ಹುಡ್ ಅನ್ನೋದು ಆ್ಯಂಡ್ ಸಿಸ್ಟರ್ಹುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಐ ಹೋಪ್ ಇದು ಐ ಡೋಂಟ್ ನೋ ಎಷ್ಟು ಜನಕ್ಕೆ ಗೊತ್ತಿಲ್ಲ ಸಿಸ್ಟರ್ಹುಡ್ ಅನ್ನೋದು ಬೇಕೇ ಬೇಕು ಆರ್ ಗರ್ಲ್ಹುಡ್ ಅನ್ನೋದು ಇವನ್ ಇನ್ ಅ ಫ್ರೆಂಡ್ಶಿಪ್ ಆರ್ ಇನ್ ಅ ಫ್ಯಾಮಿಲಿ. ಈವನ್ ಇವಾಗ ನೋಡ್ತಾ ಇರ್ತೀರಾ ಲೈಕ್ ಎಷ್ಟೊಂದು ಜನ ಪೇರೆಂಟ್ಸ್ ಹತ್ರ ಹೇಳ್ಕೊತೀರಾ, ಪೇರೆಂಟ್ಸಲ್ಲಿ ಸ್ಪೆಸಿಫಿಕಲಿ ನೀವು ಮದರ್ಸ್ ಹತ್ರ ಹೇಳ್ಕೊತೀರಾ. ಬಿಕಾಸ್ ಅವ್ರಿಗೆ ಆ ಎಮೋಷನ್ ಈಸಿಲಿ ಕನೆಕ್ಟ್ ಆಗೋಗುತ್ತೆ. ದ ಗರ್ಲ್ಹುಡ್ ಅನ್ನೋದು ಅದೇ ಲೈಕ್ ಎಲ್ಲ ಪೇರೆಂಟ್ಸ್ಗಾಗಲಿ ಎಲ್ಲ ಸ್ಟೂಡೆಂಟ್ಸ್ ಅನ್ನೋಕ್ಕಿಂತ ಎಲ್ಲ ವ್ಯಕ್ತಿಗಳಿಗೆ ಒಂದು ಗರ್ಲ್ಹುಡ್ ಅನ್ನೋದು ಇಂಪಾರ್ಟೆಂಟ್. ಐ ಮೀನ್ ದಿಸ್ ಟು ಸೇ ಬಿಕಾಸ್ ಗರ್ಲ್ಹುಡ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್ ಗೈಸ್. ನಿಮಗೆ ಒಂದು ಎಮೋಷ್ನಲ್ ಸಪೋರ್ಟ್ ಸಿಗೋದು ವೇರ್ ಬೇಸಿಕಲಿ ಇನ್ಸೈಡ್ ದ ಗರ್ಲ್ಹುಡ್. ಆರ್ ಐ ಥಿಂಕ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಗರ್ಲ್ಹುಡ್ because it is most necessary to every human being. ಆ್ಯಂಡ್ ಎಲ್ಲ ಕೂಡ ಅದನ್ನು ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ. ಸೊ ನೋಡ್ತಾ ಇದ್ದೀರಾ ದಿಸ್ ಇಸ್ ಮೈ ಫೈನಲ್. ಆ್ಯಂಡ್ ಇದಕ್ಕೆ ನಾನು ಚಿಕ್ಕದಾಗಿ ಲೆಟರ್ ಬರಿತಾ ಇದ್ದೀನಿ. ಇದನ್ನು ಲೈಕ್ ಸ್ಟಾರ್ಟಿಂಗ್ ಪೇಸ್ಟ್ ಮಾಡಿ ದೆನ್ ಇನ್ಸೈಡ್ ಒಂದು ಚಿಕ್ಕದಾಗಿ ಲೆಟರ್ ಬರಿತಾ ಇದ್ದೀನಿ. ಸೊ ದೆನ್ ಗೈಸ್ ಆಮೇಲೆ ದೊಡ್ಡಮ್ಮ ಬಂದಿದ್ದರು ಆ್ಯಂಡ್ ನನ್ನ ಕಸಿನ್ ಅಕ್ಕ ಕೂಡ ಬಂದಿದ್ದರು. ಗೈಸ್ ನಮ್ಮ ಅಕ್ಕ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಅವ್ರು ನೀವೇ ಹೇಳಿ ಚೆನ್ನಾಗಿ ಕಾಣಿಸ್ತಾರ ಎಲ್ಲ ಸ್ಲಿಮ್ಮ ಬಡಿತಾರೆ ನಮ್ಮ ಅಕ್ಕ. ಜುಮ್ ಇದ್ದೀನಿ ಸಣ್ಣಾಗಿ, ಭಾಳ ಚೆನ್ನಾಗಿ. ಏನಕ್ಕ ತುಳಸಿ ಒಳಗೂ ಇತ್ತೆ, ಒಳಗೆ ಸಣ್ಣಗ. ಸೊ ಗೈಸ್ ಇದು ನಮ್ಮ ಅಕ್ಕ, ನನ್ನ ಕಸಿನ್ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ಸೊ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಮಾವ ಎಲ್ಲರೂ ಬಂದಿದ್ದಾರೆ. ಆ ದೊಡ್ಡಮ್ಮ ಸ್ವಲ್ಪ ಹುಷಾರಿಲ್ಲ ಅಂತ ರೆಸ್ಟ್ ಮಾಡ್ತಿದ್ದಾರೆ. ಅಕ್ಕ ಸ್ವಲ್ಪ ಹಂಗೆ ಮೇಲೆ ಬರೋಣ ಅಂತ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಟೀ ಕುಡಿದ್ರು, ತಿಂದ್ಕೊಂಡ್ರು ಸ್ವಲ್ಪ. ಇವಾಗ ಲಿಟ್ರಲಿ ಅವ್ರು ಬಂದು ಒಂದು 4-5 ವರ್ಷ ಆಯ್ತು ಬನ್ನಿ. ಹಾಂ ನಾ 10th ಇದ್ನಿ ನೋಡೋ. ನಾ 10th ಇದ್ನಿ ಅಂದರೆ 2022 ಅದು 4 ವರ್ಷ ಆಯ್ತು. 22-26 ಆಯ್ತು, 4 ವರ್ಷ ಆಯ್ತು. ನಾ 10th ಇದ್ದಾಗ ಬಂದಿದ್ರು ಅವ್ರು. ಈಗ ವಾಪಸ್ ಬರ್ತಿದ್ದಾರೆ ಗಾಯ್ಸ್. ಎಲ್ಲ ಡಿಫ್ರೆಂಟ್ ಚೇಂಜ್ ಆಗ್ಬಿಟ್ಟೈತೆ ಮನೆ. ಸ್ವಲ್ಪ ಹತ್ತಿನ ಸುತ್ತಮುತ್ತ ಎಲ್ಲ ಮನೆ ಬಿಲ್ಡಿಂಗ್ ಎಲ್ಲ ಆಗ್ಬಿಟ್ಟಿದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದೇ ನೋಟಿಸ್ ಮಾಡ್ತಿದ್ದಾರೆ ಅವರು. ಇಲ್ಲಕ್ಕ ಅಲ್ಲೆಲ್ಲ ತೊಳಿದಿಲ್ಲ. ಹಾಸಿಗೆನ ಹಿಂಗೆ ಮಿಷಿನ್ಗೆ ಹಾಕಿದೆ ಒಟ್ಟ ಇವು ಕೌಂದಿ ಎಲ್ಲ ತೊಳಿಬೇಕಾಗತ್ಲೆ. ಹಾಂ ಅವರು ಫೋನು ಅಕ್ಕ ಬರಲಿಲ್ಲ ಅಂದ್ರೆ ಹ್ಞೂ ಬರ್ತಂದವ. ಇವತ್ತು ಹೋಗಲ್ಲ ಅಂತಾರೆ, ಸುಳ್ಳು ಹೇಳ್ತಾರ ಅವರು.
ಅಲ್ಲಿ ಫುಲ್ ಇದೈತೆ ಅಂತ ಹೇಳ್ತಾರೆ, ಫ್ರೆಶ್ ಐತೆ ಅಂತ. ಇವತ್ತನ ಪೇಪರ್ ಅವ ಮತ್ತು ಇವತ್ತು ಅವ್ರು ಮುಗಿಸ್ತಾರೆ ಇಲ್ಲ ನೋಡ ನಾನಂತ ಕಾಲೇಜ್ ಐತಿ, ಎಕ್ಸಾಮ್ ಅದ. ಹ್ಞೂ ಹೋಗಬೇಕ. ಇಲ್ಲ ಅಲ್ದವ ಕೂರು ಕೂರು ಸಾಫ್ಟ್ ಆಗ್ಯಾವ. ಮಾತಾಡ್ಸಿ ದೊಡ್ಡಮ್ಮ, ದೊಡ್ಡಮ್ಮ ಫೋಟೋ ತಗೊಳ್ತೀವಿ, ಹೀಗೆ ಮಾಡತ್ತಿಲ್ಲ. ನಾವಮ್ಮ ನೋಡ್ಬೇಕ ಹೆಂಗೆ ಕಾಣಿಸ್ತದೆ ನೋಡಿ, ಹಿಂಗೆ ಕಾಣಿಸ್ತೀನಿ. ಚಲೋ ಕಾಣಿಸ್ತಿ. ಬಾಯ್ ಅಕ್ಕ, ಬಾಯ್. ಹಾಂ ಹಾಕ್ತೀನಿ ಅಣ್ಣ. ಬಾಯ್, ಆರಾಮಿರ್ರಿ. ಹಾಂ ಬಾಯ್. ಸೊ ಗೈಸ್, ನಾನು ಅಷ್ಟು ಚೆನ್ನಾಗೆಲ್ಲ ಬಿಡಿಸಿದ್ದೆ, ಎಲ್ಲ ಮಾಡಿದ್ದೆ ಗೈಸ್. ಬಟ್ ಸೋ ಸ್ಯಾಡ್ಲಿ ಕೀರ್ತಿ ಹತ್ರ ಹೋಗ್ತಾ ಇಲ್ಲ ನಾವು. ಸೊ ಕೀರ್ತಿ ಹತ್ರ ಹೋಗ್ತಾಗಲ್ಲ ಇವತ್ತಿಗೆ. ಆ್ಯಂಡ್ ನೋಡೋಣ ನಾಳೆ ಇಲ್ಲ ಯಾವತ್ತಾಗುತ್ತೆ. ಬಟ್ ಇವತ್ತು ಹೋಗಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಟೈಮ್ ಆಗೋಯ್ತು, ಅವಳಿಗೆ ಎಕ್ಸಾಮ್ಸ್ ಇದೆ ಅಂತೆ, ಅದಕ್ಕೆ 1 hour ಅಷ್ಟೇ ಕೊಟ್ಟಿದ್ದಾರೆ ಫ್ರೀ. ಆ ಟೈಮಲ್ಲಿ ಹೋಗೋಣ ಅಂದ್ಕೊಂಡು, ಬಟ್ ಟೈಮ್ ಆಗೋಗಿದೆ. ಸೊ ಊರಿಂದ ಅಕ್ಕ ಕಾರ್ನ್ ಎಲ್ಲ ತೊಗೊಬಂದಿದ್ದು, ಸ್ವೀಟ್ ಕಾರ್ನ್. ಆ್ಯಂಡ್ ಕೀರ್ತಿ ಕಡೆ ಹೋಗ್ಬೋದೇನೋ ಅಂತ ಅಂದ್ಬಿಟ್ಟು ಅದನ್ನ ಲೈಕ್ ಇದು ಮಾಡೋಕ್ಕೆ ಹಾಕಿದ್ದೆ, ಬೇಸಕ್ಕೆ ಹಾಕಿದ್ದೆ. ದೆನ್ ಹೋಗಲಿಲ್ಲಲ್ಲ, ಸೊ ಅದಕ್ಕೆ ಸ್ವಲ್ಪ ಉಳಿಸ್ಬಿಟ್ಟು ಏನಾದ್ರು ಮಾಡೋಣ ಸ್ನ್ಯಾಕ್ಸ್ ಅಂದ್ಕೊಂಡು ಮಾಡ್ತಾಯಿದ್ದೆ. ಆ್ಯಂಡ್ ಏನಿಲ್ಲ, ಜಸ್ಟ್ ಒಂದು ಲೈಕ್ ಬೌಲ್ ಆರ್ ಸಮಥಿಂಗ್ ಇದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೆ. ಅಂದರೆ ಬೇಸಿ ಇರೋದಲ್ಲ, ಲೈಕ್ ಬೇಸಿ ಇರೋದು ಹಾಗೆ ತಿಂದರೆ ಸ್ವಲ್ಪ ಹಾಲು ಇರುತ್ತೆ ಅಂದ್ಬಿಟ್ಟು ನಾನು ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಅದಕ್ಕೆ ಪೆರಿ ಪೌಡ್ರ್ ಹಾಕ್ಕೊಂಡು, ಲೈಕ್ ಅದರಲ್ಲಿ ಪೆರಿ ಎಲ್ಲ ಥರ ಟೇಸ್ಟ್ ಇರುತ್ತೆ. ಸೊ ದೆನ್ ನೋ ಇಶ್ಯೂಸ್ ಅಂತ ಅಂದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಅಪ್ಪ ತಿಂತಾಯಿದ್ವಿ. ಆ್ಯಂಡ್ ಸಿಕ್ತಾಗೇನೋ ಒಂದು ಸ್ನ್ಯಾಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಿಕಾಸ್ ತುಂಬ ಹೆವಿನೂ ಆಗಬಾರ್ದು, ಆಮೇಲೆ ರಾತ್ರಿ ಊಟ ತಿನ್ನೋಕ್ಕಾಗಲ್ಲ ಅಂತ. ಸೊ ಗೈಸ್, ಪ್ರೊಮೊಗ್ರಾನೇಟ್ ಜ್ಯೂಸ್ ಮಾಡೋಣ ಅಂತ ಮಾಡಿದ್ದೆ. ಆ್ಯಂಡ್ ಪ್ರೊಮೊಗ್ರಾನೇಟ್ ಜ್ಯೂಸ್ ಮಾಡಿ ಅದು ಸ್ಟೇನ್ ಮಾಡಾದ್ಮೇಲೆ ನನಗೆ ಸ್ವಲ್ಪ ಲೈಕ್ ಹಾರ್ಡಾಗಿ ಇದು ಸಿಕ್ಕಿತ್ತು, ಲೈಕ್ ಏನೋ ಕ್ರಶ್ ಥರ. ಆ ಕ್ರಶ್ನ ನಾನು ಫೇಸ್ಗೆ ಅಪ್ಲೈ ಮಾಡಿ ಸ್ವಲ್ಪ ಬಿಟ್ಟಿದ್ದೆ. ಸೊ ನೋಡ್ತಾ ಇದ್ದೀರಾ, ಲೈಕ್ ಫೇಸೆಲ್ಲ ಒಂಥರ ಸಾಫ್ಟಾಗಿ ಶೈನ್ ಆಗ್ತಾಯಿತ್ತು. ಸೊ ಇದು ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಫ್ರೆಂಡ್ಶಿಪ್ ಡೇ ನಿಮಗೂ ಕೂಡ ಸ್ಪೆಷಲ್ ಆಗಿತ್ತು ಅಂದ್ಕೊಳ್ತೀನಿ. ಈ ವರ್ಷ ಇದೇ ಥರ ನಕ್ಕೊಂತ ಇನ್ನೂ ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.